ಅಹಮದಾಬಾದ್ನಲ್ಲಿ ಘೋರ ದುರಂತ ಸಂಭವಿಸಿ ಇವತ್ತಿಗೆ 3ನೇ ದಿನ. ಇವತ್ತಿಗೂ ಕೂಡ ಅವಶೇಷಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ. 40 ಗಂಟೆಗಳ ಬಳಿಕವೂ ಕೂಡ ವಿಮಾನದ ಅವಶೇಷಗಳ ತೆರವು ಕಾರ್ಯ ಮುಂದುವರೆದಿದೆ. ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಲು ಕಟ್ಟಡದಿಂದ ಅವಶೇಷಗಳನ್ನು ತೆರವುಗೊಳಿಸಲಾಗ್ತಾ ಇದೆ. ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿ ಹೊಡೆದು ಸ್ಫೋಟಗೊಂಡಿತ್ತು ವಿಮಾನ. ವಿಮಾನ ಪತನಗೊಂಡ ಸ್ಥಳದಿಂದ ಪಬ್ಲಿಕ್ ಟಿವಿಯ ಗ್ರೌಂಡ್ ರಿಪೋರ್ಟ್. ಕನ್ನಡದ ಏಕೈಕ ಚಾನಲ್ ನಿಮ್ಮ ಪಬ್ಲಿಕ್ ಟಿವಿ ಅಹಮದಾಬಾದ್ನ ಭೀಕರ ದುರಂತ ನಡೆದಂತಹ ಜಾಗದಲ್ಲಿ ನಿಂತು ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದೆ. 40 ಗಂಟೆಗಳ ಕಾರ್ಯ, 40 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಕಾರ್ಯಾಚರಣೆ ಸಾಗ್ತಾ ಇದೆ. ನೀವು ಕೂಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ವಿಮಾನದ ಅವಶೇಷ, ಅದನ್ನು ತೆರವುಗೊಳಿಸ್ತಾ ಇರುವಂತಹ ಕಾರ್ಯಾಚರಣೆ ನೇರ ದೃಶ್ಯಾವಳಿಗಳಿದು. ಅಹಮದಾಬಾದ್ನಿಂದ ಗ್ರೌಂಡ್ ರಿಪೋರ್ಟನ್ನು ಪಬ್ಲಿಕ್ ಟಿವಿ ಮಾಡ್ತಾ ಇರುವಂಥದ್ದು. ಅವಶೇಷಗಳ ತೆರವು ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಇದೇ ಜಾಗದಲ್ಲಿ ವಿಮಾನ 242 ಜನರನ್ನು ಹೊತ್ತು ಬಂದು 40 ಸೆಕೆಂಡ್ನಲ್ಲಿ ಪತನಗೊಂಡಂತಹ ಜಾಗ ಇದು. ಇದನ್ನು ಮೇಘನೀಯ ಜಾಗ ಅಂತ ಕರೀತಾರೆ. ಸುತ್ತಲೂ ಕೂಡ ಜನನಿಬಿಡ ಪ್ರದೇಶ ಇದು. ಈಗ ಆ ಅವಶೇಷಗಳನ್ನು ಎತ್ತಿಡುವಂತಹ ಕೆಲಸ, ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಅದರ ಅಡಿಯಲ್ಲಿ ಯಾರಾದರೂ ಸಿಲುಕಿಕೊಂಡಿದ್ದಾರಾ ಅಂಥೇಳಿ ನೋಡುವಂತಹ ಕೆಲಸ ಆಗ್ತಾ ಇದೆ. ದುರಂತ ನಡೆದಂತಹ ಸ್ಥಳದಿಂದ ಪಬ್ಲಿಕ್ ಟಿವಿ ನಿಮಗೆ ನೇರ ದೃಶ್ಯಾವಳಿಗಳನ್ನು ಒದಗಿಸ್ತಾ ಇದೆ. ನೋಡಿ, ಈ ವಿಮಾನದ ಹಿಂಬದಿಯ ಭಾಗ ನೀವು ಗಮನಿಸ್ತಾ ಇರೋದು. ಈಗ ಅದನ್ನು ತೆರವುಗೊಳಿಸುವಂತಹ ಕಾರ್ಯ ಆಗ್ತಾ ಇದೆ. ಭೀಕರ ವಿಮಾನ ದುರಂತ ನಡೆದಂತಹ ಜಾಗದಿಂದಲೇ ಪಬ್ಲಿಕ್ ಟಿವಿ ನೇರ ದೃಶ್ಯಾವಳಿಗಳನ್ನು ನಿಮಗೆ ಒದಗಿಸ್ತಾ ಇರುವಂಥದ್ದು. ಮೊದಲು ವಿಮಾನ ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ, ಅದಾದ ಮೇಲೆ ಬಿಜೆ ಹಾಸ್ಟೆಲ್ಗೆ ಬಂದು ಅಪ್ಪಳಿಸುತ್ತೆ, ಅಲ್ಲೇ ಸ್ಫೋಟಗೊಂಡಿರುವಂಥದ್ದು. ಈಗ ಹಾಸ್ಟೆಲ್ನ ಪರಿಸ್ಥಿತಿ ಹೇಗಾಗಿದೆ, ಕಟ್ಟಡ ಹೇಗೆ ದರಶಾಹಿ ಆಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾಂಕ್ರೀಟ್ನ ಆ ಕಟ್ಟಡ ಏನಿದೆ ಸಂಪೂರ್ಣವಾಗಿ ದರಶಾಹಿಯಾಗಿ ಹೋಗಿದೆ. ಅಲ್ಲೇನೇ ಈಗ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ವಿಮಾನದ ಅವಶೇಷಗಳನ್ನು ಈಗ ತೆರವುಗೊಳಿಸ್ತಾ ಇದ್ದಾರೆ ಸಿಬ್ಬಂದಿಗಳು. 100 ಜನ ಇಂಜಿನಿಯರ್ಗಳು ಇದರಲ್ಲಿ ಭಾಗಿಯಾಗಿರುವಂಥದ್ದು. ಆ ತೆರವು ಕಾರ್ಯಾಚರಣೆಯ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಆ ವಿಮಾನದ ಹಿಂಭಾಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಜಾಗದಲ್ಲಿಯೇ ಕಟ್ಟಡ ಇತ್ತು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಬೀರ್. ಈ ಘಟನೆ ಘಟಿಸಿ ಇವತ್ತಿಗೆ 3ನೇ ದಿನ. ಇವತ್ತಿಗೂ ಕೂಡ ತೆರವು ಕಾರ್ಯಾಚರಣೆ ಸಾಗ್ತಾನೇ ಇದೆ. ಈಗ ನೀವಿರುವಂತಹ ಜಾಗದಲ್ಲಿ ಈ ತೆರವು ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ ಅನ್ನೋದನ್ನ ದೃಶ್ಯಗಳ ಸಮೇತ ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಖಂಡಿತವಾಗ್ಲೂ ಪ್ರೇಮ್, ವಿಮಾನ ದುರಂತ ಆದಂಥ ಮೆಗಾನಿ ನಗರ ಏನಿದೆ, ಈ ಮೆಗಾನಿ ನಗರ ಪ್ರದೇಶದಲ್ಲಿ ನಾನೀಗಿದ್ದೀನಿ. ಇಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀನಿ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು ಏರ್ ಇಂಡಿಯಾ ವಿಮಾನದ ಅವಶೇಷಗಳು ಏನಿದ್ದಾವೆ ಅವುಗಳನ್ನು ತೆರವು ಮಾಡುವಂಥ ಕೆಲಸಗಳನ್ನು ಈಗ ಸದ್ಯಕ್ಕೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಈಗಾಗಲೇ ನಿನ್ನೆಯಿಂದಲೂ ಕೂಡ ಸಾಕಷ್ಟು ತನಿಖೆ ನಡೀತಾ ಇತ್ತು. ಫಾರೆನ್ಸಿಕ್, NIA ಮತ್ತು DGCIನ ಅಧಿಕಾರಿಗಳು ಬಂದಿದ್ದರು. ಅವರೆಲ್ಲರೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ ಸೇರಿದಂತೆ ಪ್ರಮುಖ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಏನು ರಿಕವರ್ ಮಾಡಿದ ಬಳಿಕ ಈಗ ಈ ಉಳಿದಿರುವಂಥ ವಿಮಾನದ ಅವಶೇಷಗಳೇನಿದ್ದಾವೆ ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮುಖ್ಯವಾಗಿ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ವಿಮಾನದ ಟೇಲ್ ಅಂದರೆ ಹಿಂಭಾಗದ ಒಂದಿಷ್ಟು ಪಾರ್ಟ್ ಏನಿದೆ, ವಿಂಗ್ಸ್ ಏನಿದೆ ಅವುಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂಥದ್ದು. ಟೇಲ್ ಮತ್ತು ವಿಂಗ್ಸ್ನ ಭಾಗದಲ್ಲಿ ಅಧಿಕಾರಿಗಳು ನಿಂತ್ಕೊಂಡು ಆ ಭಾಗದಲ್ಲಿ ಏನಾದರೂ ಮೃತದೇಹಗಳಿದ್ದಾವ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಾದ ಬಳಿಕ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗಾಗಲೇ ಬಹುತೇಕ ಮೃತದೇಹಗಳನ್ನು ರಿಕವರ್ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅವುಗಳನ್ನು ಸಿವಿಲ್ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಹೆಚ್ಚುವರಿಯಾಗಿ ಯಾರಾದರೂ ಆ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಹಿಂಭಾಗದಲ್ಲಿ ಹೋಗಿ ಅಲ್ಲಿ ಏನಾದರೂ ಮೃತಪಟ್ಟಿದ್ರೆ ಆ ಮೃತದೇಹಗಳು ಕೂಡ ಹಿಂದೆ ಉಳ್ಕೊಂಡಿರುವಂಥ ಸಾಧ್ಯತೆಗಳಿರ್ತವೆ. ಸೊ ಹೀಗಾಗಿ ಅಲ್ಲಿ ಯಾವುದಾದ್ರೂ ಮೃತದೇಹಗಳಿದಾವ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇದಾದ ಬಳಿಕ ವಿಮಾನದ ಬಾಕಿ ಉಳಿದಂಥ ಅವಶೇಷವನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಮುಖ್ಯವಾಗಿ ಇಲ್ಲಿ ಏರ್ ಇಂಡಿಯಾದ ಸಿಬ್ಬಂದಿಗಳು ಮತ್ತು DGCIನ ಅಧಿಕಾರಿಗಳು ಈ ಒಂದು ತೆರವು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರುವಂಥದ್ದು. ನೀವು ಯೆಲ್ಲೋ ಕಲರ್ ಬಟ್ಟೆಗಳನ್ನೇನು ಹಾಕಿದ್ದಾರೆ ಅವರು DGCI ಅಧಿಕಾರಿಗಳಾಗಿರುವಂಥದ್ದು. ಮತ್ತು ಉಳಿದಂತೆ ಬಾಕಿ ಏನು ಸಿಬ್ಬಂದಿಗಳೇನು ಕಾಣಿಸ್ತಾ ಇದ್ದಾರೆ ಅವರು ಏರ್ ಇಂಡಿಯಾ ಮತ್ತು ಬೇರೆ ಬೇರೆ ಟೆಕ್ನಿಷಿಯನ್ಸ್ಗಳು ಕೂಡ ಅಲ್ಲಿ ಕಾಣಿಸ್ತಾ ಇರುವಂಥದ್ದು. ಸೊ ಅವರೆಲ್ಲರೂ ಕೂಡ ಒಟ್ಟಾಗಿ ಒಳಗಡೆ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ವಿಮಾನಕ್ಕೆ ಅವಶೇಷಗಳಲ್ಲಿ ಏನಾದರೂ ಪ್ರಮುಖ ವಸ್ತುಗಳು ಏನಾದರೂ ಸಿಗ್ತಾವ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಇದೆಲ್ಲ ಪ್ರಕ್ರಿಯೆಗಳು ಮುಗಿದ ಬಳಿಕ ಅದನ್ನು ಕಟ್ಟರ್ ಮೂಲಕ ಕಟ್ ಮಾಡಿ ವಿಮಾನದ ಅವಶೇಷಗಳಿದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ತೆರವು ಮಾಡಿ ಆ
ಒಂದು ಪ್ರದೇಶವನ್ನು ಕ್ಲಿಯರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಇಡೀ ವಿಮಾನ ಪತನವಾದಂಥ ಸ್ಥಳ ಹೇಗಿದೆ, ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಅದರ ಮುಂದ್ಗಡೆನೆ ನಿಮ್ಗೊಂದು ಮರ ಕಾಣಿಸ್ತಾ ಇದೆಯಲ್ಲ, ಆ ಮರಕ್ಕೆ ತಗುಲಿ ಅದಾದ ಬಳಿಕ ಹೋಗಿ ಆ ಒಂದು ಕಟ್ಟಡಕ್ಕೆ ಹಿಟ್ ಮಾಡಿರುವಂಥದ್ದು, ಕ್ರ್ಯಾಶ್ ಆಗಿರುವಂಥದ್ದು. ಅಲ್ಲಿಂದ ಮುಂದ್ಗಡೆ ಪೋರ್ಷನ್ ಏನಿದೆ, ವಿಮಾನದ ಮುಂದ್ಗಡೆ ಪೋರ್ಷನ್, ಅದು ತೆವಳುತ್ತಾ ಹೋಗಿ ಮುಂದ್ಗಡೆ ಇರುವಂಥ ಮತ್ತೊಂದು ಏನು ಕಟ್ಟಡಕ್ಕೆ ಡಿಕ್ಕಿಯನ್ನು ಮಾಡುತ್ತೆ. ಅಲ್ಲೇ ನಿಮಗೆ ಮುಂದೆ ಒಂದು ಈ ಸಿಬ್ಬಂದಿಗಳೇನು ಕಾಣಿಸ್ತಾ ಇದ್ದಾರೆ, ಅವರ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೊಂದು ದೊಡ್ಡದಾದಂಥ ನೀರಿನ ಒಂದು ಕಟ್ಟಡದ ರೀತಿಯಾದಂಥ ಒಂದು ಏನು ದೃಶ್ಯ ಕಾಣಿಸ್ತಾ ಇದೆ. ಅದು ನೀರಿನ ಟ್ಯಾಂಕ್ ಆಗಿರುವಂಥದ್ದು, ಸಿಮೆಂಟ್ ಇಂದ ಮಾಡಿರುವಂಥ ನೀರಿನ ಟ್ಯಾಂಕ್ ಆಗಿರುವಂಥದ್ದು. ವಿಮಾನ ಜೋರಾಗಿ ಆ ನೀರಿನ ಟ್ಯಾಂಕ್ಗೂ ಕೂಡ ಗುದ್ದಿದ ರಭಸಕ್ಕೆ ಅದು ಸೈಡ್ ಹೋಗಿರುವಂಥದ್ದನ್ನು ಕೂಡ ಗಮನಿಸಬಹುದು. ಸಂಪೂರ್ಣವಾಗಿ ಒಡೆದು ಹೋಗಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಇಡೀ ಪ್ರದೇಶ ಸುಟ್ಟು ಕರಕಲಾಗಿರುವಂಥದ್ದು. ಈಗ ಬಾಕಿ ಉಳಿದಿರುವಂಥದ್ದು ವಿಮಾನದ ಅವಶೇಷಗಳನ್ನ ತೆರವು ಮಾಡುವಂಥ ಕೆಲಸವನ್ನ ಈಗ ಹಂತವಾಗಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಬಹುತೇಕ ಇವತ್ತು ಸಂಜೆ ವೇಳೆಗೆ ಈ ಟೇಲ್ ಭಾಗ ಏನಿದೆ, ಹಿಂದ್ಗಡೆ ರೆಕ್ಕೆ ಮತ್ತೆ ವಿಮಾನದ ಹಿಂದ್ಗಡೆ ಭಾಗ ಏನಿದೆ, ಅದನ್ನ ಸಂಪೂರ್ಣವಾಗಿ ಈ ಸ್ಥಳದಿಂದ ತೆರವು ಮಾಡುವಂತ ಸಾಧ್ಯತೆಗಳಿದಾವೆ. ಪ್ರೇಮ್, ಶಬೀರ್, ಈಗ ಈ ಘಟನೆ ಘಟಿಸಿ ಇವತ್ತು 3ನೇ ದಿನ. ಘಟನೆ ಆದಾಗಿನಿಂದಲೂ ಕೂಡ ಅವಶೇಷಗಳನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾನೇ ಇದೆ. ಇವತ್ತು ಟೇಲ್ ಭಾಗವನ್ನು ಕೂಡ ಕತ್ತರಿಸಿ ಅದನ್ನು ತೆರವುಗೊಳಿಸುವಂತಹ ಕೆಲಸ ಆಗ್ತಾ ಇದೆ. ಇವತ್ತು ಮುಗಿಬಹುದಾ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ? ಈಗ ನೋಡಿ, ಈಗಷ್ಟೇ ಕಾರ್ಯಾಚರಣೆ ಶುರುವಾಗಿರುವಂಥದ್ದು. ಅಧಿಕಾರಿಗಳು ಮೊದಲಿಗೆ ತಪಾಸಣೆ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ನೀವು ಗಮನಿಸಬಹುದು. ಎಲ್ಲರೂ ಕೂಡ ಗ್ಲೌಸ್ಗಳನ್ನು ಹಾಕ್ಕೊಂಡು ತಪಾಸಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಒಳಗಡೆ ಒಬ್ಬರು ಸಿಬ್ಬಂದಿ ಹೋಗಿದ್ದಾರೆ. ಅವರು ಒಳಗಡೆ ಪ್ರದೇಶದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನ ಏನು ಅವಲೋಕಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ನೋಡಿ, ಈಗಷ್ಟೇ NDRF ಆರೆಂಜ್ ಕಲರ್ ಬಟ್ಟೆಯನ್ನು ಹಾಕಿದ್ದಾರೆ. ಅವರು NDRF ಸಿಬ್ಬಂದಿ ಆಗಿರುವಂಥದ್ದು. ಅವರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿದ್ದಾರೆ. ಒನ್ಸ್ ಒಳಗಡೆ ಯಾರೂ ಇಲ್ಲ, ಯಾವುದೇ ಬಾಡಿಗಳಿಲ್ಲ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಅದನ್ನ ಕಟ್ ಮಾಡಿ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸ್ಥಳಕ್ಕೆ ಈಗ NDRF ಸಿಬ್ಬಂದಿಗಳು ಕೂಡ ಬಂದಿರುವಂತದ್ದು. ಬಹುತೇಕ ಅವರೇ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಜನರೇಟರ್ ಆನ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಜನರೇಟರ್ ಸಹಾಯದಿಂದ ಏನು ಕಟರ್ಗಳನ್ನು ಯೂಸ್ ಮಾಡಿಕೊಂಡು ಈ ಒಂದು ವಿಮಾನದ ತೆರವು ಕಾರ್ಯವನ್ನು ಮಾಡುವಂತ ಕೆಲಸಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಸೊ ಹೀಗಾಗಿ ಬಹುತೇಕ ಸಂಜೆ ವೇಳೆಗೆ ಕಾರ್ಯಾಚರಣೆ ಮುಗಿಯುವಂತ ಸಾಧ್ಯತೆಗಳು ನಿರೀಕ್ಷೆ ಮಾಡಬಹುದು. ಒಂದ್ ವೇಳೆ ಇವತ್ತು ಸಾಧ್ಯ ಆಗದೆ ಇದ್ರೆ ಅದು ನಾಳೆ ಮಧ್ಯಾಹ್ನದ ಒಟ್ಟಿಗೆ ಸಂಪೂರ್ಣವಾಗಿ ಈ ಒಂದು ಪ್ರದೇಶ ಏನಿದೆ ಇಲ್ಲಿ ಸಂಪೂರ್ಣವಾಗಿ ವಿಮಾನದ ಅವಶೇಷಗಳನ್ನು ತೆರವು ಮಾಡ್ತಾರೆ. ಕೇವಲ ಮೇಲ್ಗಡೆ ಮಾತ್ರ ಅಲ್ಲ, ಕೆಳಗಡೆ ಭಾಗದಲ್ಲೂ ಕೂಡ ಸಾಕಷ್ಟು ವಿಮಾನದ ಅವಶೇಷಗಳು ಬಿದ್ದಿವೆ. ಅವುಗಳನ್ನು ಕೂಡ ತೆರವು ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಪ್ರಮುಖವಾದಂತ ಸಾಕ್ಷ್ಯಗಳು ಏನಾದರೂ ಸಿಗ್ತಾವ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪರಿಶೀಲನೆಗಳು ಕೂಡ ನಡೀತಾ ಇರುವಂಥದ್ದು. ಪ್ರೇಮ್, ಶಬೀರ್, ಈಗಾಗಲೇ ಒಂದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ವಿಮಾನದಲ್ಲಿ 2 ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಅನ್ನುವಂತಹ ಮಾಹಿತಿ. ಈ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ ಕೂಡ ತಲಾಶ್ ನಡೀತಾ ಇದೆಯಾ ಅಂತ ಹೇಳಿ, ಅದನ್ನು ಕೂಡ ಹುಡುಕಾಟ ನಡೆಯುವಂತಹ ಕೆಲಸ ಆಗ್ತಾ ಇದೆಯಾ ಅಂತ? ಹೌದು, ಖಂಡಿತವಾಗ್ಲೂ 2ನೇ ಬ್ಲಾಕ್ ಬಾಕ್ಸ್ ಎಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಹುಡುಕಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದರ ರಿಕವರಿಗೆ ಪ್ರಯತ್ನಗಳು ಕೂಡ ನಡೀತಾ ಇದ್ದಾವೆ. ಈವರೆಗೂ ಒಂದು ಬ್ಲಾಕ್ ಬಾಕ್ಸ್ ಮಾತ್ರ ರಿಕವರ್ ಆಗಿರುವಂತದ್ದು. ಅದರಲ್ಲಿರುವಂತಹ ದತ್ತಾಂಶವನ್ನ ಡಿಕೋಡ್ ಮಾಡುವಂತ ಪ್ರಯತ್ನಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ನಿನ್ನೆಯಿಂದಲೂ ಕೂಡ 2ನೇ ಬ್ಲಾಕ್ ಬಾಕ್ಸ್ ಇದೆಯಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಗಳು ಕೂಡ ನಡೀತಾ ಇದ್ದಾವೆ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಬೋಯಿಂಗ್ ವಿಮಾನಗಳಲ್ಲಿ 2 ಬ್ಲಾಕ್ ಬಾಕ್ಸ್ ಗಳನ್ನ ಅಳವಡಿಸಲಾಗಿರುತ್ತೆ. ಒಂದು ಬ್ಲಾಕ್ ಬಾಕ್ಸ್ ಈಗಾಗಲೇ ಸಿಕ್ಕಿರುವಂತದ್ದು. 2ನೇ ಬ್ಲಾಕ್ ಬಾಕ್ಸ್ ಎಲ್ಲಿದೆ ಅನ್ನುವಂತ ಹುಡುಕಾಟಗಳನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಅಫಿಷಿಯಲಿ ಈವರೆಗೂ ಕೂಡ 2ನೇ ಬ್ಲಾಕ್ ಬಾಕ್ಸ್ ಸಿಕ್ಕಿರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದ್ರೆ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ, ಮತ್ತೆ ಇದಕ್ಕೆ ಪೂರಕವಾಗಿ ಒಂದು DVR ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಈ 2 ಬ್ಲಾಕ್ ಬಾಕ್ಸ್, ಈ ಒಂದು ಬಾಕ್ಸ್ ನಲ್ಲಿ ಏನು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಇದರಲ್ಲಿ ಕೂಡ ಬಹುತೇಕ ಮಾಹಿತಿ ರೆಕಾರ್ಡ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಒಂದು ಬ್ಲಾಕ್ ಬಾಕ್ಸ್ ನ ಬ್ಯಾಕಪ್ಗೆ ಹಾಕಿರ್ತಾರೆ. ಯಾಕೆಂದ್ರೆ ಒಂದ್ ವೇಳೆ ವಿಮಾನ ಪತನ ಆದಂತ ಸಂದರ್ಭದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಏನಾದ್ರೂ ಕೆಟ್ಟು ಅಥವಾ ಸುಟ್ಟು ಹೋದ್ರೆ, ಅದು ನಾಶ ಆದ್ರೆ, ಇನ್ನೊಂದು ಬ್ಲಾಕ್ ಬಾಕ್ಸ್ ಏನಿದೆ ಅದು ಕೆಲಸಕ್ಕೆ ಬರಲಿ ಅನ್ನುವಂತ ನಿಟ್ಟಿನಲ್ಲಿ 2 ಬ್ಲಾಕ್ ಬಾಕ್ಸ್ ಬ್ಯಾಕಪ್ ದೃಷ್ಟಿಯಿಂದ ಹಾಕಿರ್ತಾರೆ. ಈಗ ಒಂದು ನಾಶ ಆಗಿ ಹೋಗಿದ್ರು ಕೂಡ ಒಂದು ಬಾಕ್ಸ್ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಬ್ಲಾಕ್ ಬಾಕ್ಸ್ ನಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ಬಹುದು. ವಿಮಾನ ಅಂತಿಮ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಅಲ್ಲಿತ್ತು, ಅದು ಯಾವ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸ್ತು, ಪೈಲಟ್ ಮತ್ತೆ ATC ನಡುವೆ ಯಾವ ರೀತಿಯಾದಂತಹ ಕಮ್ಯುನಿಕೇಶನ್ ಗಳೆಲ್ಲ ಆಯ್ತು, ಸೊ ಕೊನೆಗೆ ಹೇಗೆ ಕ್ರಾಶ್ ಆಯ್ತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರಗಳು ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತೆ. ಈ ಮಾಹಿತಿಯನ್ನು ಕೂಡ ಈಗ ರಿಟ್ರೇಟ್ ಮಾಡುವಂತ ಪ್ರಯತ್ನಗಳು ಕೂಡ ನಡೀತಿದ್ದಾವೆ. ಬಹುಶಃ ಮುಂದಿನ 1-2 ದಿನಗಳಲ್ಲಿ ಇದಕ್ಕೆ ನಿರ್ದಿಷ್ಟವಾದಂತ ಕಾರಣ ಏನು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈ ತೆರವು ಕಾರ್ಯಾಚರಣೆ ಕೂಡ ಅಷ್ಟು ಸುಲಭಕ್ಕಿರಲ್ಲ. ಟನ್ ಗಟ್ಟಲೆ ಭಾರ ಇರುತ್ತೆ. ಅದನ್ನು ಕಟ್ಟು ಮಾಡಬೇಕು, ಅದನ್ನು ತೆರವುಗೊಳಿಸುವಂತಹ ಕೆಲಸ ಮಾಡಬೇಕು.
ಆ ಅವಶೇಷಗಳ ಅಡಿಯಲ್ಲಿ ಅಥವಾ ಪಳೆಯುಳಿಕೆಗಳ ಅಡಿಯಲ್ಲಿ ಏನಾದರೂ ಮೃತದೇಹಗಳು ಸಿಕ್ಕಿದೆಯಾ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಜೊತೆಗೆ ತನಿಖೆಗೆ ಹೆಲ್ಪ್ ಆಗುವಂತಹ ನಿಟ್ಟಿನಲ್ಲಿ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸೂಕ್ಷ್ಮವಾಗಿ ನಡೆಸಬೇಕಾದಂತಹ ಕಾರ್ಯಾಚರಣೆ ಇದು. ಈಗಾಗಲೇ ಸ್ಥಳದಲ್ಲಿ NIA ಟೀಮ್ ಇದೆ, ಪೊಲೀಸರಿದ್ದಾರೆ, FSL ಟೀಮ್ ಇದೆ, DGCA ಇದೆ, NDRF ಟೀಮ್ ಇದೆ. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇರುವಂತಹ ಕಾರ್ಯಾಚರಣೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ನಾವಿಗೇಷನ್ ಅಂದರೆ DGCA ಈಗಾಗಲೇ ಹೇಳಿದೆ, ಈ ವಿಮಾನ ಪತನಕ್ಕೆ ಕಾರಣ ಹಕ್ಕಿ ಅಡ್ಡ ಬಂದಲ್ಲ ಆಗಿದ್ದು ಈ ದುರಂತ. ಏನಾಗಿದೆ ಅನ್ನೋದನ್ನು ನಾವು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ಗೆ ಪೂರಕವಾಗಿ ಏನಾದರೂ ಒಂದಿಷ್ಟು ಎವಿಡೆನ್ಸ್ಗಳು ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿಯೇ ಸ್ಥಳದಲ್ಲಿಯೇ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. NIA ಟೀಮ್ ಕೂಡ ಇರುವಂಥದ್ದು. ತುಂಬ ಸೂಕ್ಷ್ಮವಾಗಿ ಮಾಡಬೇಕಾದಂತಹ ಕಾರ್ಯಾಚರಣೆ, ಜೊತೆಗೆ ಟನ್ಗಟ್ಟಲೆ ಭಾರ ಇರುತ್ತೆ. ಅದನ್ನು ಕಟ್ಟು ಮಾಡಿ ಹೊರತೆಗೆದು ಎಲ್ಲವನ್ನೂ ಕೂಡ ಮಾಡುವಂಥದ್ದು ಅಷ್ಟು ಸುಲಭಕ್ಕೂ ಕೂಡ ಇಲ್ಲ.